3, 2, 1. ಹಾಯ್ ಎವ್ರಿವನ್, ವೆಲ್ಕಮ್ ಟು ಫ್ರೀ ಹೋಮ್ ಟ್ಯೂಷನ್. ಇವತ್ತು ನಿಮಗೆ 4ನೇ ತರಗತಿ ಕನ್ನಡ ಮೀಡಿಯಂ ಮಕ್ಕಳಿಗೆ 4ನೇ ತರಗತಿಯ ಇಂಗ್ಲೀಷ್ ಪುಸ್ತಕ ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರುವಂಥ ಮೊದಲನೇ ಪಾಠ ಅದರದ್ದು ಎಲ್ಲ ಎಕ್ಸಸೈಸಸನ್ನು ನಾನು ಆನ್ಸರ್ಸ್ ಬರೆದಿದ್ದೀನಿ. ನಿಮಗೆ ಒಂದೊಂದೇ ಮೇಯ್ನು ಆನ್ಸರ್ಸ್ ಎಲ್ಲನೂ ಹೇಳ್ತಾ ಹೋಗ್ತೀನಿ. ಸೊ ನೀವು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಅದನ್ನೆಲ್ಲ ಬರ್ಕೊಂಡು ಸೆಪ್ರೇಟ್ ಯಾವುದನ್ನ ಕ್ಲಾಸ್ ವರ್ಕ್ ಇಟ್ಟಿದ್ರೆ ಆಮೇಲೆ ಅದರಲ್ಲಿ ಕಾಪಿ ಮಾಡ್ಕೋಬೋದು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ನ್ಯೂ ವರ್ಡ್ಸ್ ಅಂದರೆ ಪದಗಳ ಅರ್ಥ. ವಿಂಡ್ ಇದು ಒಂದು ವರ್ಬ್. ಮೇಕ್ ಎ ಕ್ಲಾಕ್ ವರ್ಕ್ ಬೈ ಟರ್ನಿಂಗ್ ಎ ಕೀ ಆರ್ ಹ್ಯಾಂಡಲ್. ಈ ಪೊಯಮ್ ಪ್ರಕಾರ ವಿಂಡ್ ಅಂದರೆ ಒಂದು ಕ್ಲಾಕ್ ಅಂತ ಹೇಳಿದ್ದಾರೆ. ಆ್ಯಕ್ಚುಲಾಗಿ ವಿಂಡ್ ಅಂತಂದರೆ ಗಾಳಿ ಅಂತ ಕೂಡ ಅರ್ಥ ಬರುತ್ತೆ. ಟಾಯ್ಲ್ ಅಂದರೆ ವರ್ಕ್. ರೀಸ್ಟೋರ್, ರಿಪೇರ್, ಬ್ರಿಂಗ್ ಬ್ಯಾಕ್. ರೀಸ್ಟೋರ್ ಅಂದರೆ ಪುನಃ ವಾಪಸ್ ತರೋದು. ನೆಕ್ಸ್ಟ್ ಮೇನು, ಟೀಚರ್ ವಿಲ್ ಸೇ ದಿಸ್ ವರ್ಡ್ಸ್, ಲಿಸನ್ ಆ್ಯಂಡ್ ರಿಪೀಟ್. ವೂಂಡ್ ಇದು ಒಂದು ನೌನ್ ಕೂಡ ಆಗುತ್ತೆ. ವೂಂಡ್ ಅಂದರೆ ಒಂದು ವರ್ಬ್ ಕೂಡ ಆಗುತ್ತೆ. ವೂಂಡ್ ಅಂದರೆ ಆ್ಯಕ್ಚುಯಲಾಗಿ ಗಾಯ ಅಂತ ಅರ್ಥ ಬರುತ್ತೆ ಇಂಗ್ಲೀಷಲ್ಲಿ. ಬಟ್ ಪೊಯಮ್ ಪ್ರಕಾರ ಇದನ್ನು ನೌನ್ ಅಂತ ಹೇಳಿದ್ದಾರೆ. ಹಾಗೂ ಇದೊಂದು ವರ್ಬ್ ಅಂದರೆ ಆ್ಯಕ್ಷನ್. ಒಂದು ಆ್ಯಕ್ಷನ್ನ ನಡೆಯುವಂಥ ಒಂದು ಪದಕ್ಕೆ ನಾವು ವರ್ಬ್ ಅಂತ ಕೂಡ ಕರಿತೀವಿ. ಅರ್ಲಿ ಅಂದರೆ ಬೇಗ. ಮೋರ್ ಅಂದರೆ ಸ್ವಲ್ಪ ಪ್ರಮಾಣ ಹೆಚ್ಚು ಅಂತ. ಕ್ಲಾಕ್ ಗಡಿಯಾರ. ಪವರ್ ಶಕ್ತಿ. ಲೂಸ್ ಅಂದರೆ ಕಳೆದುಕೊಳ್ಳುವುದು. ಓನ್ ಅಂದರೆ ಸ್ವಂತ. ಟಾಯ್ಲ್ ಅಂದರೆ ವರ್ಕ್. ರೀಸ್ಟೋರ್ ಅಂದರೆ ಮತ್ತೆ ಪುನಃ ತರೋದು. ನೆಕ್ಸ್ಟ್, ರೀಡ್ ದ ಫಾಲೋಯಿಂಗ್ ಸೆಂಟೆನ್ಸ್. ಸೇ ವೆದರ್ ದೇ ಆರ್ ಟ್ರೂ ಆರ್ ಫಾಲ್ಸ್ ಬೈ ಟಿಕಿಂಗ್ ಎಸ್ ಆರ್ ನೋ. ದೆನ್ ಗಿವ್ ಎ ಶಾರ್ಟ್ ಆನ್ಸರ್ ಫಾರ್ ಈಚ್ ಆಫ್ ದೆಮ್. ಒನ್ ಈಸ್ ಡನ್ ಫಾರ್ ಯು. ಮ್ಯಾನ್ ಹ್ಯಾಸ್ ದ ಪವರ್ ಟು ಸ್ಟಾಪ್ ದ ಕ್ಲಾಕ್ ಆಫ್ ಲೈಫ್. ಎಸ್ ಹಿ ಹ್ಯಾಸ್, ನೋ ಹಿ ಹ್ಯಾಸ್. ನೋ ಹಿ ಹ್ಯಾಸ್ನ ಸರ್ಕಲ್ ಮಾಡಿದ್ದಾರೆ. ಇದರಲ್ಲಿ ಯಾವುದು ಸರಿ ಉತ್ತರ ಇದೆಯೋ ಅದನ್ನು ಸರ್ಕಲ್ ಮಾಡಬೇಕು. ನೆಕ್ಸ್ಟ್, ಟು ಲೂಸ್ ಒನ್ಸ್ ವೆಲ್ತ್ ಈಸ್ ಸ್ಯಾಡ್ ಇಂಡೀಡ್. ಎಸ್ ಇಟ್ ಈಸ್ನ ಸರ್ಕಲ್ ಮಾಡ್ಕೊಳ್ಳಿ. ವಿ ಆಲ್ ಗಿವ್ ಇಂಪಾರ್ಟೆನ್ಸ್ ಟು ಹೆಲ್ತ್. ನೋ ವಿ ಡೋಂಟ್ ಸರ್ಕಲ್ ಮಾಡ್ಕೊಳ್ಳಿ. ವಿ ಶುಡ್ ಲೀವ್ ಲವ್ ಆ್ಯಂಡ್ ಟಾಯ್ಲ್ ವಿತ್ ವಿಲ್. ಎಸ್ ವಿ ಶುಡ್ ಸರ್ಕಲ್ ಮಾಡ್ಕೊಳ್ಳಿ. ನೆಕ್ಸ್ಟ್, fill in the blanks correctly choosing the words from the stars. The clock stops late or early. Losing wealth is sad, but losing health is sadder still. The loss of soul cannot be restored. Next main, a picture of a house is given. Write the names of a household articles in the right column. ಇಲ್ಲಿ ಪಿಕ್ಚರ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ಒಂದು ಪರ್ಟಿಕ್ಯುಲರ್ ಕಾಲಮಲ್ಲಿ ಏನೇನು ಬರುತ್ತೆ ಅನ್ನೋದನ್ನು ಬರೀಬೇಕು. ಲಿವಿಂಗ್ ರೂಮ್ ಅಂದರೆ ಹಾಲ್ ಅಂತ ಬರುತ್ತೆ. ಇಲ್ಲಿ ಟೆಲಿಫೋನ್, ಟೆಲಿವಿಷನ್, ಸೋಫಾ, ಚೇರ್ ಇದಿಷ್ಟು ಬರ್ಕೊಳ್ಳಿ. ನೆಕ್ಸ್ಟ್ ಕಿಚನ್ನು, ಸ್ಪೂನ್ಸು, ಸ್ಟವ್ವು, ಕುಕ್ಕರು, ಬೌಲ್. ಬೆಡ್ರೂಮ್, ಬೆಡ್, ಪಿಲ್ಲೋ, ಕರ್ಟೇನ್, ಅಲಾರಮ್ ಕ್ಲಾಕ್. ಬಾತ್ರೂಮ್, ಬಕೆಟ್, ಶವರ್, ಟ್ಯಾಪ್, ಚೇರ್. ಡೈನಿಂಗ್ ಹಾಲ್, ಡೈನಿಂಗ್ ಟೇಬಲ್, ಗ್ಲಾಸ್, ಸ್ಪೂನ್ಸ್, ಬೌಲ್. Next main, fill in the blanks using clues given in the bracket. Object, plate. Question, what's a plate for? Answer, it's for eating. Next, broom. What's a broom for? Answer, it's for sweeping. SWEEPING, sweeping. Third one, cooker. What's a cooker for? Answer, it's for cooking. COOKING. Mixer. What's a mixer for? Answer, it's for grinding. GRINDING. Wash basin. What's a wash basin? Answer, it's for washing face and hands. Face, FACE. ಇಲ್ಲಿ ಸ್ವಲ್ಪ ಗೊತ್ತಾಗಲ್ಲ ಸ್ಪೆಲ್ಲಿಂಗು. FACE. ಆ್ಯಂಡ್ ಹ್ಯಾಂಡ್ಸ್, HANDS, ಹ್ಯಾಂಡ್ಸ್. Next, teacher says these words aloud. Repeat after her or him. Fill, feel.
ನೋಡಿ ಫಿಲ್ ಅಂದರೆ ಒಂದು ಅರ್ಥ ಬರುತ್ತೆ, ಫೀಲ್ ಅಂದರೆ ಒಂದು ಅರ್ಥ ಬರುತ್ತೆ. ಫಿಲ್ ಅಂದರೆ ಏನಾದರೂ ತುಂಬೋದು. ಓಕೆ, ನಾವು ಎ ಬಕೆಟ್ ಈಸ್ ಫಿಲ್ಡ್ ವಿತ್ ವಾಟರ್ ಅಂತ ಹೇಳಲ್ವಾ, ಸೊ ಹಾಗಾಗಿ ಫಿಲ್ ಅಂದರೆ ಏನಾದರೂ ವಸ್ತುವನ್ನು ತುಂಬೋದು. ಫೀಲ್ ಅಂದರೆ ಅನುಭವಿಸೋದು. ಸ್ಲಿಪ್ ಜಾರೋದು. ಸ್ಲೀಪ್ ಅಂದರೆ ಮಲಗೋದು. ಫಿಟ್ ಅಂದರೆ ಸರಿಯಾಗಿ ಹೊಂದಿಕೆ ಆಗೋದು. ಎ ಕಾರ್ಪೆಂಟರ್ ಫಿಟ್ಸ್ ಎ ಡೋರ್ ಟು ದ ಹೌಸ್. ಕಾರ್ಪೆಂಟರು ಒಂದು ಡೋರನ್ನು ಫಿಟ್ ಮಾಡಿದ್ರು ಅಂತ ಹೇಳಲ್ವ, ಹಾಗಾಗಿ ಸರಿಯಾಗಿ ಹೊಂದಿಕೆ ಆಗೋದನ್ನು ಫಿಟ್ ಅನ್ನೋದು. ಫೀಟ್ ಅಂದರೆ ಪಾದಗಳು, ಕಾಲು ಅಲ್ಲ ಪಾದಗಳು. ಡಿಪ್ ಅಂದರೆ ಏನಾದರೂ ಅದ್ದೋದು. ಈಗ ಫಾರ್ ಎಕ್ಸಾಂಪಲ್, ಐ ಡಿಪ್ ಎ ಬ್ರೆಡ್ ಪೀಸ್ ಇನ್ ದ ಟೀ ಅಂದರೆ ಡಿಪ್ ಅಂದರೆ ಅದ್ದೋದು, ಏನಾದರೂ ಒಂದು ವಸ್ತುವನ್ನು ಅದ್ದೋದಕ್ಕೆ ಡಿಪ್ ಅಂತ ಹೇಳೋದು. ಡೀಪ್ ಅಂದರೆ ಆಳ. ಈಗ ದ ಸ್ವಿಮ್ಮಿಂಗ್ ಪೂಲ್ ಈಸ್ ವೆರಿ ಡೀಪ್ ಅಂತ ಹೇಳಲು, ತುಂಬ ಆಳವಾಗಿರೋದನ್ನು ಡೀಪ್ ಅಂತ ಹೇಳೋದು. ಬಿಟ್ ಅಂದರೆ ಸ್ವಲ್ಪ, ಎ ಲಿಟಲ್ ಬಿಟ್ ಆಫ್ ವಾಟರ್ ಅಂತ ಹೇಳಲ್ವ, ಹಾಗೆ. ಬೀಟ್ ಅಂದರೆ ಹೊಡೆಯೋದು. ಡ್ರಮ್ಸ್, ಹೀ ಈಸ್ ಬೀಟಿಂಗ್ ದ ಡ್ರಮ್ಸ್. ವಿಲ್ ಅಂದರೆ ಮನಸ್ಸಿಟ್ಟು ಮಾಡೋದು. ಅಂದರೆ ಫಾರ್ ಎಕ್ಸಾಂಪಲ್, ದೇ ವಿಲ್ ಡೂ ಇಟ್ ಅಂದರೆ ಅವರು ಮಾಡೇ ಮಾಡ್ತಾರೆ ಅಂತ ಹೇಳೋದು ವೀಲ್ ಅಂದರೆ ಚಕ್ರ, ಯಾವುದಾದ್ರು ಗಾಡಿಯ ಒಂದು ಚಕ್ರ ಅಂತ ಅಂದ್ಕೋಬೋದು. ಪುಲ್ ಅಂದರೆ ಎಳೆಯೋದು. ಪೂಲ್ ಅಂದರೆ ಸ್ವಿಮ್ಮಿಂಗ್ ಪೂಲ್. ಈ ರೀತಿ ಒಂದು ನೀರು ಇರುವಂಥ ಒಂದು ಸಣ್ಣ ಒಂದು ಇದು ಹಳ್ಳಕ್ಕೆ ಪೂಲ್ ಅಂತ ಕರಿತೀವಿ. ಶಿಪ್ ಅಂದರೆ ಹಡಗು. ಶೀಪ್ ಅಂದರೆ ಕುರಿ. ಫುಲ್ ಅಂದರೆ ತುಂಬಿರೋದು. ಎ ಬ್ಯಾಗ್ ಈಸ್ ಫುಲ್ ಆಫ್ ಆನಿಯನ್ಸ್. ಬ್ಯಾಗು ಫುಲ್ ಆಫ್ ಆನಿಯನ್ಸಿಂದ ತುಂಬಿದೆ ಅಂತ ಹೇಳೋದು ಫೂಲ್ ಅಂದರೆ ಮೂರ್ಖ, ದಡ್ಡ ಅಂತ. ನೆಕ್ಸ್ಟ್, ಐಡೆಂಟಿಫೈ ದ ಪಿಕ್ಚರ್ಸ್ ಆ್ಯಂಡ್ ಸೇ ದೇರ್ ನೇಮ್ಸ್ ಅಲೌಡ್. ಮೊದಲನೇದು ಡೋರ್, DOOR ಡೋರ್. ನೆಕ್ಸ್ಟ್ ಬೇಸಿನ್, BASIN ಬೇಸಿನ್. ಇದು ಸ್ಪೂನ್ಸ್, SPOONS ಸ್ಪೂನ್ಸ್. ನೆಕ್ಸ್ಟ್ ಫ್ಯಾನ್, FAN ಫ್ಯಾನ್. ಇದು ಸೋಫಾ, SOFA ಸೋಫಾ. ಇದು ಪಿನ್, PIN ಪಿನ್. ಇದು ಸ್ಟೂಲ್, STOOL ಸ್ಟೂಲ್. ಇದು ಶೀಪ್, SHEEP ಶೀಪ್. ನೆಕ್ಸ್ಟ್, ನಾವು ಐಡೆಂಟಿಫೈ ದ ವರ್ಡ್ಸ್ ವಿತ್ ಶಾರ್ಟ್ ವವಲ್ ಆ್ಯಂಡ್ ವರ್ಡ್ಸ್ ವಿತ್ ಲಾಂಗ್ ವವಲ್ ಆ್ಯಂಡ್ ಪುಟ್ ದೆಮ್ ಇನ್ ದ 2 ಬಾಕ್ಸಸ್ ಪ್ರೊವೈಡೆಡ್. ಶಾರ್ಟ್ ವವಲ್ಸ್ ಅಂದರೆ ಗೊತ್ತಲ್ಲ, AEIOU. ಈ ಪದಗಳು, ಈ ಅಕ್ಷರಗಳು ಪದಗಳಲ್ಲಿ ಬಂದರೆ ಅದನ್ನು ವವಲ್ಸ್ ಅಂತಾರೆ. ಮೊದಲನೇದು ಶಾರ್ಟ್ ವವಲ್ಲು. ಎಕ್ಸಾಂಪಲ್ ಬೆಡ್ ಅಂದರೆ ಇಲ್ಲಿ ಒಂದೇ ವವಲ್ ಇದೆ ಈ ಅಕ್ಷರದಲ್ಲಿ. ಬೀನೂ ವವಲ್ ಅಲ್ಲ, ಡೀನೂ ವವಲ್ ಅಲ್ಲ, ಮಧ್ಯದಲ್ಲಿರೋವಂಥ ಈ ಮಾತ್ರ ವವಲ್. ನೆಕ್ಸ್ಟ್ ನೋಡಿ, ಇಲ್ಲಿ ಟ್ಯಾಪ್, ಇದರಲ್ಲಿ T ವವಲ್ ಅಲ್ಲ, Pನೂ ವವಲ್ ಅಲ್ಲ, A ಮಾತ್ರ ವವಲ್, ಹಾಗಾಗಿ ಟ್ಯಾಪ್ ಅಂತ ಬರೀಬೇಕು. ಇಲ್ಲಿ ಬೌಲ್, ಇದರಲ್ಲಿ O ಒಂದು ವವಲ್. ಗ್ಲಾಸ್, GLASS ಗ್ಲಾಸ್, ಇಲ್ಲಿ A ಮಾತ್ರ ವವಲ್. ಇದಿಷ್ಟು ಬರ್ಕೊಳ್ಳಿ. ನೆಕ್ಸ್ಟ್ ಲಾಂಗ್ ವವಲಲ್ಲಿ STOOL, ಇಲ್ಲಿ 2 ಅಕ್ಷರ ಇದು ಬಂದುಬಿಟ್ಟು ವವಲ್ ಇದೆ, ಅದು ಸೇಮ್ ಇರಬೇಕು. ಇಲ್ಲ 2 O ಇರಬೇಕು, ಇಲ್ಲ 2 E ಇರಬೇಕು, ಇಲ್ಲ 2 A ಇರಬೇಕು. ಆ ರೀತಿಯಾದಂಥ ವವಲ್ಸ್ನ ಇಲ್ಲಿ ಬರೀಬೇಕು. ಸೊ ಇಲ್ಲಿ ನೋಡಿ, ಸ್ಪೂನ್ಸ್, ಇದರಲ್ಲಿ 2 O ಇದೆ, ಹಾಗಾಗಿ ಇದು ಲಾಂಗ್ ವವಲ್ ಬರುತ್ತೆ, ಸ್ಪೂನ್ಸ್ ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಬ್ರೂಮ್, ಇಲ್ಲೂ 2 ವವಲ್ಸ್ ಇದೆ, O. ನೆಕ್ಸ್ಟ್ ಕುಕ್ಕರ್, ಇದರಲ್ಲೂ 2 O ಇದೆ. ಕ್ಷಮಿಸಿ, ಇಲ್ಲಿ ಕುಕ್ಕರ್ ಅಂತ ಬರೆದ್ಬಿಟ್ಟಿದೆ. ಸೊ ಇದರಲ್ಲಿ ಕುಕ್ ಅಂತ ಮಾತ್ರ ಬರ್ಕೊಳ್ಳಿ, ಯಾಕಂದರೆ ಇಲ್ಲಿ ಈ ಸೇರಿಸಿದ್ರೆ ಮತ್ತೆ 3 ವವಲ್ ಆಗಿಬಿಡುತ್ತಿದ್ದು, ಹಾಗಾಗಿ ಕುಕ್ ಅಂತ ಮಾತ್ರ ಬರ್ಕೊಳ್ಳಿ, COOK ಕುಕ್. ನೆಕ್ಸ್ಟ್ ನೋಡಿ, ಪಿಕ್ ಔಟ್ ದ ಸೂಟಬಲ್ ವರ್ಡ್ಸ್ ಫ್ರಮ್ ದ ಬ್ರ್ಯಾಕೆಟ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಮೊದಲನೇದು, ಮದರ್ ವಾಂಡ್ ಶ್ಯಾಮ್ ನಾಟ್ ಟು ಸಿಟ್, SIT ಸಿಟ್. ಆನ್ ದ ಡ್ರೈವರ್ಸ್ ಸೀಟ್, SEAT ಸೀಟ್. ಐ ಸಾ ಎ ಹ್ಯೂಜ್ ಶಿಪ್, SHIP ಶಿಪ್ ಅಂದರೆ ಹಡಗು. ವಿತ್ ಎ ಫ್ಲಾಕ್ ಆಫ್ ಶೀಪ್, SHEEP ಶೀಪ್, ಸೈಲಿಂಗ್ ಟು ಶ್ರೀಲಂಕಾ. ಮೂರನೇದು, ಎ ಫೂಲ್,
FOOL, fool, feels that this world is full of fools. FULL, full. Grandma broke her hips, 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 when she fell down on the heap, HEAP, heap of stones. Buy shoes that fit, FIT, fit your feet, FEET, feet. Next nodi, here is another rhyme. First read it silently and fill in the blanks using pictures with their names as clues given below. This is a word which rhymes with bridge. I am cold. I am very cold because I am a fridge. ಇಲ್ಲಿ ಫ್ರಿಜ್ಜು ಬ್ರಿಡ್ಜು ರೈಮಿಂಗ್ ವರ್ಡ್ಸ್ ಆಯಿತು. I am very cold because I am a fridge. Next, this is a word which rhymes with up. You can pour into me and drink. I am a cup. Up, cup. ಪ್ರಾಸಪದ ಅಂತ ಹೇಳ್ತೀವಲ್ಲ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ರೈಮಿಂಗ್ ವರ್ಡ್ಸ್ ಅಂತ ಕರಿತೀವಿ. ಅಪ್, ಕಪ್. ಐ ಆಮ್ ಗುಡ್ ಫಾರ್ ಜರ್ನಿ ವೆನ್ ಯು ಆರ್ ಗೋಯಿಂಗ್ ಫಾರ್. ಐ ನೀಡ್ ಲಾಟ್ಸ್ ಆಫ್ ಪೆಟ್ರೋಲ್ ಬಿಕಾಸ್ ಐ ಆಮ್ ಎ ಕಾರ್. ಫಾರ್, ಕಾರ್. ದಿಸ್ ಈಸ್ ಎ ವರ್ಡ್ ವಿಚ್ ರೈಮ್ಸ್ ವಿತ್ ಸ್ಪೂನ್. I shine at night because I am moon. Spoon, moon. Rhyming words. This is a word which rhymes with bake. I am tasty to eat because I am a cake. Bake, cake. I am a circle, a bright shiny thing. It's on my fourth finger and I am a ring. Thing, ring. Rhyming words. Next. Fill in the boxes. Pictures are given as clues. Toothbrush. Second one, nail cutter. NAIL, nail. CUTTER, cutter. Third one, toothpaste. TOOTHPASTE, paste. Fourth one, water. WATER, water. Fifth one, towel. TOWEL, towel. Sixth one, soap. SOAP, soap. Seventh one, comb. COMB, comb. Next, eighth one, oil. OIL, oil. Next, match the words given in list A with the words in list B. ಮೊದಲನೇದು, ಆನಿಯನ್ಸ್, ರೆಡ್ ಆ್ಯಂಡ್ ವೈಟ್. ನೈಫ್, ಶಾರ್ಪ್. ಗೋಪು, ಟಯರ್ಡ್. ವಾಯ್ಸ್, ಸಾಫ್ಟ್. Fill in the blanks with words above and say the sentence aloud. ಮೊದಲನೇದು, ಗೋಪು bought onions. Some were big and some were small. BIG, big. SMALL, small. Second one, he took a dash knife. Sharp knife. SHARP, sharp. Third one, Gopu was very tired. TIRED, tired. The onion spoke in a soft voice. SOFT, soft. Soft voice. ಬರ್ಕೊಳ್ಳಿ ಬೇಗ. Next, answer these questions orally and then write them. ಸೊ ಇಲ್ಲಿ ಬರೆಯೋದಕ್ಕೆ ಜಾಗ ಇಲ್ಲ, ಸೊ ನಾನು ಹಾಗೆ ಓರಲಿ ಹೇಳ್ತೀನಿ, ಸಾಧ್ಯವಾದರೆ ಬರ್ಕೊಳ್ಳಿ. ಇಲ್ಲ ನಿಮಗೆ ಇಲ್ಲಿ ಸಬ್ಟೈಟಲ್ಸ್ ಮುಖಾಂತರ ಕೊಡ್ತೀನಿ, ಅದಕ್ಕೆ ಆನ್ಸರು ಇಲ್ಲೇ ಬರ್ಕೊಂಡು ನೀವು ಕ್ಲಾಸ್ ವರ್ಕ್ ಮೇಂಟೈನ್ ಮಾಡ್ತಿದ್ರೆ ಕ್ವಶನ್ ವಿತ್ ಆನ್ಸರ್ನ ಅವಾಗ ಸೇರಿಸಿ ಬರ್ಕೋಬೋದು. ಸೊ ಇದನ್ನು ಹಾಗೆ ಬಿಡ್ತಾಯಿದ್ದೀನಿ, ಲಾಸ್ಟಲ್ಲಿ ಇದಕ್ಕೆ ಆನ್ಸರ್ಸ್ ಕೊಡ್ತೀನಿ ನಾನು. ನೆಕ್ಸ್ಟ್, ರೈಟ್ ಸೆಂಟೆನ್ಸಸ್ ಯೂಸಿಂಗ್ ದ ವರ್ಡ್ಸ್ ಗಿವನ್ ಇನ್ ಬ್ರ್ಯಾಕೆಟ್ಸ್. ಒನ್ ಈಸ್ ಡನ್ ಫಾರ್ ಯು. ಎಕ್ಸಾಂಪಲ್, ದ ಸನ್ ಈಸ್ ಬ್ರೈಟ್. ಚಿಲ್ಡ್ರನ್ ಆರ್ ಹ್ಯಾಪಿ. ನೆಕ್ಸ್ಟ್, ಗನ್ಸ್ ಆರ್ ಲೋಡೆಡ್ ವಿತ್ ಬುಲೆಟ್ಸ್. ಮೂರನೇದು, ಲೋಡೆಡ್ಗೆ ಗನ್ಸ್ ಆರ್ ಲೋಡೆಡ್ ವಿತ್ ಬುಲೆಟ್ಸ್. ನೆಕ್ಸ್ಟ್, ದ ಶರ್ಟ್ ಈಸ್ ಟೂ ಲಾರ್ಜ್ ಟು ವೇರ್. ಲಾರ್ಜ್ಗೆ ಸೆಂಟೆನ್ಸು, ದ ಶರ್ಟ್ ಈಸ್ ಟೂ ಲಾರ್ಜ್ ಟು ವೇರ್. ನಾಲ್ಕನೇದು, ಕಲರ್ಫುಲ್ ಬಟರ್ಫ್ಲೈಸ್ ಆರ್ ಫ್ಲೈಯಿಂಗ್. ಫ್ಲೈಯಿಂಗ್ಗೆ ಸ್ವಂತ ವಾಕ್ಯ, ಕಲರ್ಫುಲ್ ಬಟರ್ಫ್ಲೈಸ್ ಆರ್ ಫ್ಲೈಯಿಂಗ್. ನೆಕ್ಸ್ಟ್, ಶಿ ಈಸ್ ಸೋ ಪ್ರಿಟಿ.
ತುಂಬ ಸುಂದರವಾಗಿದ್ದಾಳೆ ಅಂತ ಹೇಳೋದಕ್ಕೆ ಪ್ರಿಟಿ ಅಂತ ಹೇಳೋದು. ಶಿ ಈಸ್ ಸೋ ಪ್ರಿಟಿ. ನೆಕ್ಸ್ಟ್, ಬಾಲ್ ಈಸ್ ಆಲ್ವೇಸ್ ರೌಂಡ್. ಬಾಲು ಯಾವಾಗಲೂ ವೃತ್ತಾಕಾರವಾಗಿ ಇರುತ್ತೆ. ಬಾಲ್ ಈಸ್ ಆಲ್ವೇಸ್ ರೌಂಡ್. ನೆಕ್ಸ್ಟ್, ಟೀಚರ್ ಸೇಸ್ ಈಚ್ ಆಫ್ ದ ಸೆಂಟೆನ್ಸ್ ಅಬೋವ್, ಲಿಸನ್, ರಿಪೀಟ್ ದೆಮ್ ವಿತೌಟ್ ಲುಕಿಂಗ್ ಎಟ್ ದ ಬುಕ್. ರೈಟ್ ವೆಲ್, ಲುಕ್ ಎಟ್ ದ ಪಿಕ್ಚರ್ಸ್, ಚೂಸ್ ದ ಕರೆಕ್ಟ್ ಕ್ವಶನ್ ವರ್ಡ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್. ಇಲ್ಲಿ ಬ್ರ್ಯಾಕೆಟಲ್ಲಿ ಏನು ಕ್ವಶನಿಂದ ಫ್ರೇಮ್ ಮಾಡಬೇಕು ಅನ್ನೋದು ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ, ಅದನ್ನು ಯೂಸ್ ಮಾಡ್ಕೊಂಡು ಇಲ್ಲಿ ಕ್ವಶನು ಬರೀಬೇಕು ಪ್ಲಸ್ ಅದಕ್ಕೆ ಆನ್ಸರು ಬರೀಬೇಕು. ನೋಡಿ, ಮೊದಲನೇದು ವಾಟ್ ಈಸ್ ದಿಸ್, ಏನಿದು ಅಂತ. ವಾಟ್ ಈಸ್ ದಿಸ್, ಆನ್ಸರ್ ಕಂಪ್ಯೂಟರ್. ನೆಕ್ಸ್ಟ್, ಹೌ ಡು ಯು ಗೋ ಟು ಸ್ಕೂಲ್, ನೀವು ಸ್ಕೂಲ್ಗೆ ಹೇಗೆ ಹೋಗ್ತೀರಿ, ಆನ್ಸರ್ ಬೈ ಬಸ್, ಬಸ್ ಮುಖಾಂತರ. ನೆಕ್ಸ್ಟ್, ಹೂ ಈಸ್ ದಿಸ್, ಇದರಲ್ಲಿ ನಂಗೆ ಸರಿಯಾಗಿ ಹುಡುಗನ ಅಥವಾ ಪರ್ಸನ್ನ ಗೊತ್ತಾಗಲಿಲ್ಲ, ಸೊ ಹಾಗಾಗಿ ನಾನು ಎ ಮ್ಯಾನ್ ಆರ್ ಬಾಯ್ ಅಂತ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್, ವಿಚ್ ಈಸ್ ಯೋರ್ ಟಾಯ್, ಇಷ್ಟರಲ್ಲಿ ನಿನ್ನ ಆಟಿಕೆ ಯಾವುದು, ಆನ್ಸರ್ ಡ್ರಮ್ಸ್. ವೇರ್ ಈಸ್ ದ ವೇಸ್, ಫ್ಲವರ್ ವಾಸ್ ಎಲ್ಲಿದೆ ಅಂತ. ವೇರ್ ಈಸ್ ದ ವೇಸ್, ಆನ್ಸರ್ ಆನ್ ದ ಟೇಬಲ್. ನೆಕ್ಸ್ಟ್, ವೈ ಈಸ್ ದ ಬೇಬಿ ಲಾಫಿಂಗ್, ಮಗು ಏನಕ್ಕೆ ನಗುತ್ತಿದೆ, ಆನ್ಸರ್ ಬೇಬಿ ಈಸ್ ಹ್ಯಾಪಿ, ಮಗು ತುಂಬ ಖುಷಿಯಾಗಿದೆ ಹಾಗಾಗಿ ನಗುತ್ತಿದೆ. ನೆಕ್ಸ್ಟ್, ಹೌ ಡು ಯು ವೇಕ್ ಅಪ್ ಇನ್ ದ ಮಾರ್ನಿಂಗ್, ನೀವು ಬೆಳಗ್ಗೆ ಹೇಗೆ ಎದ್ದೇಳುತ್ತೀರಿ, ಬೈ ಅಲಾರಾಮ್ ಕ್ಲಾಕ್, ಅಂದರೆ ಅಲಾರಾಮ್ ಕ್ಲಾಕು ಹೊಡೆದುಕೊಳ್ಳೋ ಕಾರಣ ನಾವು ಎದ್ದೇಳ್ತೀವಿ. ನೆಕ್ಸ್ಟ್, ಹೌ ಮೆನಿ ಫೋನ್ಸ್ ಆರ್ ದೇರ್, ಎಷ್ಟು ಫೋನ್ಗಳು ಇದೆ, ದೇರ್ ಆರ್ 3 ಫೋನ್ಸ್, 3 ಫೋನ್ಗಳು. ನೆಕ್ಸ್ಟ್, ಹೂಸ್ ಬುಕ್ಸ್ ಆರ್ ದೀಸ್, ಈ ಬುಕ್ಕುಗಳು ಯಾರದ್ದು, ನಾನು ಲೈಬ್ರರಿ ಬುಕ್ಸ್ ಅಂತ ಹಾಕ್ಕೊಂಡಿದ್ದೀನಿ, ನೀವಿಲ್ಲಿ ಬೇರೆ ಏನು ಬೇಕಾದರೂ ಹಾಕ್ಕೊಳ್ಳಿ. ಇದು ದೀಸ್ ಬುಕ್ಸ್ ಆರ್ ಮೈನ್ ಅಂತಾದರೂ ಹಾಕ್ಕೊಳ್ಳಿ, ಅಥವಾ ದೀಸ್ ಬುಕ್ಸ್ ಆರ್ ಟೀಚರ್ಸ್ ಅಂತಾದರೂ ಹಾಕ್ಕೊಳ್ಳಿ. ನಾನು ಲೈಬ್ರರಿ ಬುಕ್ಸ್ ಅಂತ ಹಾಕಿದ್ದೀನಿ. ನೆಕ್ಸ್ಟ್, ಇಲ್ಲಿ ಏನಂದರೆ ಒಂದು ಪಿಕ್ಚರನ್ನು ಕೊಟ್ಟಿದ್ದಾರೆ. ಈ ಪಿಕ್ಚರಲ್ಲಿ ಏನೋ ಒಂದು ಆ್ಯಕ್ಷನ್ ಆಗ್ತಿದೆ ಎಲ್ಲರ ಮಧ್ಯೆ. ಇದರಲ್ಲಿ ನಾವೇನು ಮಾಡಬೇಕು, ಕ್ವಶನ್ನ ಫ್ರೇಮ್ ಮಾಡಬೇಕು ಈ ಪಿಕ್ಚರ್ನ ನೋಡಿಕೊಂಡು. ಮೊದಲನೇ ಉದಾಹರಣೆ ಇವ್ರು ಕೊಟ್ಟಿದ್ದಾರೆ, ವಾಟ್ ಈಸ್ ದ ಗರ್ಲ್ ಡೂಯಿಂಗ್, ಇಲ್ಲಿ ಕೂತಿರೋ ಹುಡುಗಿ ಅಂದರೆ ಈ ಹುಡುಗಿ ಏನು ಮಾಡುತ್ತಿದ್ದಾಳೆ ಅಂತ. ಇದಕ್ಕೆ ನಾನು 5 ಕ್ವಶನ್ನ ಫ್ರೇಮ್ ಮಾಡಿದ್ದೀನಿ. ಮೊದಲನೇದು, ಹೂ ಕೇಮ್ ಇನ್ಸೈಡ್. ಎರಡನೇದು, ಹೂ ಈಸ್ ಸಿಟ್ಟಿಂಗ್ ಆನ್ ದ ಸೋಫಾ. ಮೂರನೇದು, ಹೂ ಈಸ್ ಪ್ಲೇಯಿಂಗ್ ವಿತ್ ಎ ಬಾಲ್. ನಾಲ್ಕನೇದು, ವಾಟ್ ಈಸ್ ದೇರ್ ಇನ್ ದ ಹ್ಯಾಂಡ್ಸ್ ಆಫ್ ಎ ಮ್ಯಾನ್, ಅಂದರೆ ಅಲ್ಲಿರುವಂಥ ವ್ಯಕ್ತಿಯ ಕೈಯಲ್ಲಿ ಏನಿದೆ ಅಂತ. ವಾಟ್ ಈಸ್ ದೇರ್ ಇನ್ ದ ಹ್ಯಾಂಡ್ಸ್ ಆಫ್ ಎ ಮ್ಯಾನ್. ನೆಕ್ಸ್ಟ್, ವೇರ್ ಈಸ್ ದ ಗರ್ಲ್ ಸಿಟ್ಟಿಂಗ್, ಹುಡುಗಿ ಇಲ್ಲಿ ಕೂತಿದ್ದಾಳೆ. ದ ಗರ್ಲ್ ಈಸ್ ಸಿಟ್ಟಿಂಗ್ ಆನ್ ದ ಫ್ಲೋರ್. ನೆಕ್ಸ್ಟು, ಇಲ್ಲಿ ಒಂದು ಇನ್ಸಿಡೆಂಟ್ ಕೊಟ್ಟಿದ್ದಾರೆ, ಅಂದರೆ ಕ್ರೊನಾಲಜಿಕಲ್ ಆರ್ಡರ್ ಅಂತ ಕರಿತೀವಿ. ಅಂದರೆ ಆ ಪರಿಸ್ಥಿತಿಗೆ ತಕ್ಕಂತಹ ಸೆಂಟೆನ್ಸನ್ನು ನಾವು ಪಿಕ್ಚರ್ನ ನೋಡಿ ಅದನ್ನು ಬರೀಬೇಕು. ಇಲ್ಲಿ ಸೆಂಟೆನ್ಸನ್ನು ಕೊಟ್ಟಿದ್ದಾರೆ, ಇದರಲ್ಲಿ ಯಾವುದು ಫಸ್ಟ್ ಬರುತ್ತೆ ಯಾವುದು ಸೆಕೆಂಡ್ ಬರುತ್ತೆ ಅನ್ನೋದನ್ನು ನಾನು ಇಲ್ಲಿ ನಂಬರ್ನ ಬರೆದು ತೋರಿಸಿದ್ದೀನಿ. ನೋಡಿ, ಮೊದಲನೇದು, ಅಶ್ವಿನಿ ವಾಸ್ ವಾಚಿಂಗ್ ಟಿ ವಿ ವೆನ್ ಸಡನ್ಲಿ ಶಿ ಹರ್ಡ್ ಎ ಬ್ಲಾಸ್ಟ್ ಇನ್ ದ ಕಿಚನ್, ಅಂದರೆ ಇದು ಮೊದಲನೇದು ಬರುತ್ತೆ, ಹಾಗಾಗಿ ಫಸ್ಟು ಇದನ್ನು ಬರೀಬೇಕು. ನೆಕ್ಸ್ಟ್ ಸೆಕೆಂಡ್, ಶಿ ರ್ಯಾನ್ ಟುವರ್ಡ್ಸ್ ದ ಕಿಚನ್ ಆ್ಯಂಡ್ ಕ್ಲೋಸ್ ದ ಡೋರ್, ಅಂದರೆ ಇದು ಬರುತ್ತೆ, ಇದು ಎರಡನೇದು. ನೆಕ್ಸ್ಟ್, ಶಿ ವಾಂಟೆಡ್ ಟು ಎಸ್ಕೇಪ್ ಥ್ರೂ ದ ವಿಂಡೋ ಬಟ್ ಇಟ್ ವಾಸ್ ರಿಸ್ಕಿ, ಮೂರನೇದು, ಅಂದರೆ ಇದು ಬರುತ್ತೆ. ನೆಕ್ಸ್ಟ್ ನಾಲ್ಕನೇದು, ಶಿ ಕಾಲ್ಡ್ ದ ಫೈರ್ ಮ್ಯಾನ್, ಇದು ಲಾಸ್ಟ್. ಫಾರ್ಚುನೇಟ್ಲಿ ಫಾರ್ ಹರ್ ದ ಫೈರ್ ಮ್ಯಾನ್ ಕೇಮ್ ಆ್ಯಂಡ್ ವಿತ್ ದ ಹೆಲ್ಪ್ ಆಫ್ ಎ ಲ್ಯಾಡರ್ ಕಾಟ್ ಹರ್ ಔಟ್ ಆಫ್ ದ ಹೌಸ್, ಅಂದರೆ ಕೊನೆಯದಾಗಿ ಇದು ಬರುತ್ತೆ. ಸೊ ಇದನ್ನೆಲ್ಲ ಬರ್ಕೊಳ್ಳಿ. ನೀವು ಬರೀಬೇಕಾದ್ರೆ ನಿಮ್ಮ ನೋಟ್ಬುಕ್ಕಲ್ಲಿ ಈ ರೀತಿ 1 2 3 ಅಂತೆಲ್ಲ ಹಾಕ್ಬೇಡಿ, ಸೆಂಟೆನ್ಸ್ ವೈಸು ಪ್ಯಾರಾಗ್ರಾಫ್ ವೈಸು ನೀಟಾಗಿ ಬರೀರಿ, ಒಂದಾದಮೇಲೆ ಒಂದು. ಓಕೆನಾ?
ನೋಡಿ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಅಂದರೆ ಈ ಅಡ್ವರ್ಟೈಸ್ಮೆಂಟ್ಗೆ ಕರೆಕ್ಟಾಗಿ ನಾವು ಪಿಕ್ಚರ್ನ ಮ್ಯಾಚ್ ಮಾಡಬೇಕು. ನೋಡಿ ಮೊದಲನೇದು ಸ್ಯಾಡ್ ದಟ್ ಯು ಕುಡ್ ನಾಟ್ ಟಾಪ್ ದ ಕ್ಲಾಸ್, ಯೂಸ್ 1 2 3 ಪೆನ್ಸಿಲ್, ಯು ವಿಲ್ ಬಿ ಟಾಪರ್. ಪೆನ್ಸಿಲ್ಗೆ ಇದನ್ನು ಮ್ಯಾಚ್ ಮಾಡಿ. ಆಲ್ವೇಸ್ ಲೇಟ್ ಟು ಸ್ಕೂಲ್, ರೈಡ್ ಆನ್ ಅಂಬಾರಿ ಟು ರೀಚ್ ಫಾಸ್ಟ್ ಆ್ಯಂಡ್ ಸೇಫ್ ಟು ಸ್ಕೂಲ್. ಸೈಕಲ್ಗೆ ಮ್ಯಾಚ್ ಮಾಡಿ. ಮೊದಲನೇದು ಬ್ರೂಮು, ಲೈಕ್ ಟು ಹ್ಯಾವ್ ಎ ಕ್ಲೀನ್ ಹೌಸ್ ದೆನ್ ಗೋ ಫಾರ್ ಟೈಗರ್ ಬ್ರ್ಯಾಂಡ್ ಬ್ರೂಮ್ ಸ್ಟಿಕ್. ಆ ಬ್ರೂಮ್ ಸ್ಟಿಕ್ಗೆ ಮೂರನೇದಕ್ಕೆ ಮ್ಯಾಚ್ ಮಾಡಿ. ನೋಡಿ ಈ ಮೇಯ್ನ್ಗೆ ಆನ್ಸರ್ಸ್ನ ಇವಾಗ ಕೊಡ್ತಾ ಇದ್ದೀನಿ, ಸೊ ಬರ್ಕೊಂಬಿಡಿ. ನೋಡಿ ಮೊದಲನೇದು ವಾಟ್ ಡಿಡ್ ಗೋಪು ಬೈ ಫ್ರಮ್ ದ ಮಾರ್ಕೆಟ್. ಇದಕ್ಕೆ ಉತ್ತರ ಇಲ್ಲಿ ಮೇಲೆ ಬರುತ್ತೆ ಸಬ್ಟೈಟಲ್ಸಲ್ಲಿ. ಅದಕ್ಕೆ ಈ ಉತ್ತರನ ಮೊದಲನೇದು ಆನ್ಸರು ಇಲ್ಲಿ ಬರ್ಕೊಂಬಿಡಿ. ವಾಟ್ ಡಿಡ್ ದ ನಾಟಿ ಆನಿಯನ್ ಆಸ್ಕ್ ದ ಅದರ್ಸ್ ಟು ಡೂ. ಮೂರನೇದು ದ ಆನಿಯನ್ಸ್ ವೇರ್ ಫೌಂಡ್ ಇನ್ ಡ್ಯಾಶ್, ಎ ಬಿ ಸಿ. ವೈ ಡು ಯು ಥಿಂಕ್ ದ ಡಿನ್ನರ್ ವಾಸ್ ಎ ಬಿಟ್ ಲೇಟ್. ನೋಡಿ ಇದು ಯೂನಿಟ್ 1 4ನೇ ತರಗತಿಯ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಕಲ್ಲಿ ಯೂನಿಟ್ 1 ಇಲ್ಲಿಗೆ ಮುಕ್ತಾಯ ಆಗಿದೆ. ಎಲ್ಲ ಎಕ್ಸಸೈಸಸನ್ನು ನಾನೀಗ ಆಲ್ರೆಡಿ ಆನ್ಸರ್ಸು ಕೊಟ್ಟಿದ್ದೀನಿ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಬರ್ಕೊಳ್ಳಿ. ಅದಾದಮೇಲೆ ಕ್ಲಾಸ್ ವರ್ಕಲ್ಲಿ ಕಾಪಿ ಮಾಡಿ. ಪ್ಲೀಸ್ ನನ್ನ ವೀಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರೋ ಎಲ್ಲ ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.